ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು 3 ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಅದು ಯಾವುದಂದರೆ ಮೇನ್ ವಿಡಿಯೋ ಬಗ್ಗೆ ಆ್ಯಂಡ್ ಶಾರ್ಟ್ ವಿಡಿಯೋ ಬಗ್ಗೆ ಆ್ಯಂಡ್ ಲೈವ್ ಬಗ್ಗೆ. ಈ 3 ಟ್ರಿಕ್ಸ್ ಯೂಸ್ ಮಾಡಿದ್ರೆ ನೀವು ಸಕ್ಸಸ್ ಕಾಣ್ತೀರ ಡೆಫಿನೆಟಾಗಿ. ಫಸ್ಟ್ ಟ್ರಿಕ್ ಸೆಕೆಂಡ್ ಟ್ರಿಕ್ ಯೂಸ್ ಮಾಡಿ ಡೆಫಿನೆಟಾಗಿ ನಿಮಗೆ ಕೈ ಇಡುತ್ತೆ ಯಾವಾಗಾದರೂ ಆಗಲಿ. ಸೊ ಅದು ಹೇಗೆ ವರ್ಕ್ ಮಾಡೋದು ಅಂತ ನಾನು ಫುಲ್ಲಾಗಿ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಫುಲ್ ವಿಡಿಯೋನ ನೋಡಿ. ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ, ಈ ವಿಡಿಯೋನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ವೀಡಿಯೋಸು ಎಲ್ಲ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಹೀಗೆ ಎನ್ಕರೇಜ್ ಮಾಡಿ. ಸೊ ವಿಡಿಯೋನ ಶುರು ಮಾಡಿಬಿಡೋಣವಾ? ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸುನೀತಾ. ಸೊ ನಾನಿವತ್ತು ಏನು ಹೇಳಕ್ಕೆ ಬಂದಿರ್ಬೋದು ಗೆಸ್. ಸೊ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತಲ್ವ. ಸೊ ನಾನೊಂದು 3 ಪಾಯಿಂಟ್ಸ್ನ ಹೇಳಕ್ಕೆ ಬಯಸ್ತೀನಿ. ಮೇನ್ ವಿಡಿಯೋ, ಸೆಕೆಂಡ್ ಶಾರ್ಟ್ ವಿಡಿಯೋ, ಥರ್ಡ್ ಲೈವ್. ಈ 3ರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಮೇನ್ ವಿಡಿಯೋ ನೀವೇನು ಮಾಡ್ತೀರಲ್ಲ ಅದರಿಂದ ಜಾಸ್ತಿ ಬರುತ್ತೆ. ಆಮೇಲೆ ಇನ್ನೊಂದು ಶಾರ್ಟ್ ವಿಡಿಯೋ ಅದರಿಂದನೂ ಬರುತ್ತೆ. ಫಸ್ಟ್ ಮೇನ್ ನೀವು ಫೋಕಸ್ ಮಾಡಬೇಕಾಗಿರೋದು 2 ಕಂಟೆಂಟ್ ಮೇಲೆ. ಅಂದರೆ ಒಂದು ಮೇನ್ ವಿಡಿಯೋ ಮತ್ತು ಇನ್ನೊಂದು ಶಾರ್ಟ್ ವಿಡಿಯೋ. ಇದರಿಂದ ಜಾಸ್ತಿ ನೀವು ಎಷ್ಟು ಸೂಪರಾಗಿ ಕಂಟೆಂಟ್ ಮಾಡ್ತೀರಾ ಅನ್ನೋದೇ ಡಿಪೆಂಡ್. ಡೈಲಿ ಅಟ್ಲೀಸ್ಟ್ ನೀವು ಒಂದು ವಿಡಿಯೋನಾದರೂ ಅಪ್ಲೋಡ್ ಮಾಡಿ. ಅದು ಕಂಟೆಂಟ್ ಚೆನ್ನಾಗಿರಬೇಕು, ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕು, ಒಂಥರ ಜನರಿಗೆ ರೀಚ್ ಆಗೋ ಥರ ಇರಬೇಕು. ಆ ಥರ ಕಂಟೆಂಟ್ನ ಕೊಡಿ. ಡೈಲಿನೂ ಒಂದು ವಿಡಿಯೋ ಸಾಧ್ಯ ಆದರೆ ಮಾಡಿ. ಇಲ್ಲಾಂದರೆ ಒಬ್ಬೊಬ್ಬರಿಗೆ ಮೇಡಮ್ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ 2 ಡೇಸ್ಗೆ ಒಂದು, ವೀಕ್ಲಿ 2-3 ಆದರೂ ಅಟ್ಲೀಸ್ಟ್ ಹಾಕಿ. ನೀವು ಎಷ್ಟು ವೀಡಿಯೋಸ್ನ ಎಷ್ಟು ಒಳ್ಳೆಯದಾಗಿ ಪ್ರೆಸೆಂಟ್ ಮಾಡಿ ಹಾಕ್ತೀರೋ ಅಷ್ಟು ಬೇಗ ನಿಮಗೆ ಜನರು ನೋಡಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಆಮೇಲೆ ಇನ್ನೊಂದು ಲೈವ್ ಅಂತ ಹೇಳಿದ್ನಲ್ಲ, ಲೈವ್ ಅದು ಥರ್ಡ್ ಆಪ್ಷನಾಗಿ ಯೂಸ್ ಮಾಡಿ. ಬಿಕಾಸ್ ಅದರಿಂದ ಅಷ್ಟೊಂದೇನೋ ಬರೋದಿಲ್ಲ. ಎಲ್ಲ ನಿಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಆವಾಗವಾಗ ನ್ಯೂ ಮೆಂಬರ್ಸೂ ಬರ್ಬೋದು. ಬಟ್ ಅದರಿಂದನೂ ಯೂಸ್ ಏನಿದೆ ಅಂದರೆ ಮೇನಾಗಿ ವಾಚ್ ಅವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಅದರಿಂದ ತುಂಬ ಫ್ರೆಂಡ್ಸೂ ಸಿಗ್ತಾರೆ. ಸೊ ಅವ್ರ ಹತ್ರದಿಂದನೂ ಟಿಪ್ಸ್ ತೊಗೊಳ್ಬೋದು. ಅದು ಇದು ನಾಟ್ ಓನ್ಲಿ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್, ಅವ್ರು ಬೇರೆ ಥರನೂ ಬೇರೆ ಏನೇನೋ ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಅವರಿಂದನೂ ಡೈಲಿ ನೀವು ಲರ್ನ್ ಆಗೋದು ತುಂಬಾ ಇರುತ್ತೆ. ಸೊ ಅದನ್ನು ನಾವು ಏನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈ 3 ಟ್ರಿಕ್ಸ್ನ ಯೂಸ್ ಮಾಡಿ. ಯಾಕೆ ಬರಲ್ಲ ಅಂತ ನಾನು ಹೇಳ್ತೀನಿ. ಸೊ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಸ್ಟಿಲ್ ಮರ್ತೋಗಿರ್ತೀರ, ಅಲ್ಲಿ ಇಲ್ಲಿ ಓಡಾಡ್ತಿರ್ತೀರ. ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಅವರು ಇವರು ಮನಿ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಅಂತಾರೆ. ದಯವಿಟ್ಟು ಮಾಡ್ಕೋಬೇಡಿ. ಯಾವಾಗಲೂ ನಾವು ಝೀರೋಯಿಂದನೇ ಶುರು ಮಾಡಬೇಕು. ಅದರಿಂದ ಏನಾದರೂ ನಮಗೆ ಬಂದರೆ ಆವಾಗ ನಿಮ್ಮ ಇಷ್ಟಪಡೋ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಮೆಂಬರ್ಶಿಪ್ ತಗೊಳ್ಳಿ, ಅವ್ರ ವೀಡಿಯೋಸ್ ನೋಡಿ ಎನ್ಕರೇಜ್ ಮಾಡಿ. ಆ ಥರದ್ದೆಲ್ಲ ಮಾಡಿ ನೀವೇ ಗ್ರೋ ಆಗ್ತೀರಾ. ನೀವು ಹೇಗೆ ಮನೆಯೆಲ್ಲ ಕೊಟ್ಟು ಅದೆಲ್ಲ ಮಾಡೋಕ್ಕೋಗ್ಬಿಡಿ. ಅದು ಚೆನ್ನಾಗೂ ಇರಲ್ಲ. ಅದು ಏನೋ ಒಂಥರ ಕಿಕ್ ನಾವು ಮಾಡೋದ್ರಲ್ಲಿ ನಾವೇನು ಮಾಡ್ತೀವೋ ಕಿಕ್ ಅನ್ನೋದು ಬರೋದಿಲ್ಲ. ಅಂದರೆ ಒಂಥರ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಆದರೆ ಈ ಥರ ಮನೆ ಕೊಟ್ಟು ತೊಗೊಂಡ್ಬಿಟ್ರೆ ಏನಿರುತ್ತೆ ಹೇಳಿ? ಒಂದರಿಂದ ಮನೆ ಕೊಡೋದ್ರಿಂದ ಸ್ವಲ್ಪ ಯೂಸ್ ಇದ್ರೂ ಅದರಿಂದ 95% ಡಿಸ್ಅಡ್ವಾಂಟೇಜೇ ಇರುತ್ತೆ. ಸೊ ಅದು ನಿಮಗೇ ಎಫೆಕ್ಟ್ ತಂದಿಡುತ್ತೆ. ಅರ್ಥ ಆಯ್ತಾ? ಸೊ ಫಸ್ಟ್ ನೀವು ವಿಡಿಯೋ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಮೇನ್ ವಿಡಿಯೋ ಇದೆಲ್ಲ ಲಾಂಗ್ ವಿಡಿಯೋ ಅದನ್ನು ಫೋಕಸ್ ಮಾಡಿ. ಆಮೇಲೆ ಸೆಕೆಂಡ್ ಶಾರ್ಟ್ ವಿಡಿಯೋ. ಎಷ್ಟು ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಕಂಟೆಂಟ್ ಕೊಟ್ಟು ಡೈಲಿ ನೀವು ಚಾನೆಲ್ಗಳಲ್ಲಿ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ತುಂಬ ಜನ ನೀವು ಹೇಳ್ಬೋದು ಹೆಂಗೆಂಗೋ ವೀಡಿಯೋಸ್ ಮಾಡ್ತಾರೆ, ಅವರೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ನಾವು ಸಿಕ್ಕಾಪಟ್ಟೆ ಲೂಸ್ ಥರ ಏನೇನೋ ಮಾಡಾಕ್ತೀವಿ ಅಂತ. ಬಟ್ ಖಂಡಿತ ಹೇಳ್ತೀನಿ, ಆ ಥರ ವೀಡಿಯೋಸ್ನ ಮಾತ್ರ ಮಾಡೋಕ್ಕೋಗ್ಬಿಡಿ. ಲೂಸ್ ಥರ ಆ್ಯಕ್ಟ್ ಮಾಡೋದು, ಲೂಸ್ ಥರ ಆ ಥರ ಈ ಪದಗಳನ್ನ ಯೂಸ್ ಮಾಡಬಾರ್ದು. ಬಟ್ ತುಂಬ ಜನರ ವೀಡಿಯೋಸ್ ನೋಡಿ ಈ ಥರ ಯೂಸ್ ಮಾಡಲೇಬೇಕು ಅಂತ ಅನಿಸುತ್ತೆ. ಬಿಕಾಸ್ ನಾನು ಒಂದು 10-12 ಇಯರ್ಸಿಂದ
ಈ ಥರ FB ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾ, ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ನೀವು ಒಬ್ಬರ ಬಗ್ಗೆ ಅವ್ರ ಬಂಡವಾಳ ತಿಳ್ಕೊಬೇಕು ಅಂದರೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿ, ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ 98 100% ನೆಗೆಟಿವ್ ಕಮೆಂಟ್ಸೇ ಇರುತ್ತೆ. ಸೊ ಅದಕ್ಕೆ ಆ ಥರ ನೇಮ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆ ಥರ ಸುಮ್ಮನೆ ಏನೇನೋ ಇವಾಗ ಒಂದು ಯೂಟ್ಯೂಬರು ಅವರೇನೋ ಮಾಡಿರ್ತಾರೆ ಅನ್ಕೋ, ಅವ್ರ ಬಗ್ಗೆ ದ್ವೇಷ ಇಟ್ಕೊಂಡು ಒಂದು ವೀಡಿಯೋ ಮಾಡೋದು. ಇದರಿಂದ ಪೀಪಲ್ ಏನು ಲರ್ನ್ ಆಗ್ತಾರೆ, ಆದಷ್ಟು ನಾವು ಏನು ಮಾಡ್ತೀವೋ ವೀಡಿಯೋಸು ಅದರಿಂದ ಜನ ತಿಳ್ಕೊಂಡು ಅವ್ರಿಗೆ ಉಪಯೋಗ ಆಗಬೇಕೇ ಹೊರತು ನಮ್ಮ ವೀಡಿಯೋ ನೋಡಿ ಅವ್ರು ಫಾಲೋ ಆಗಿ ಅವರು ಅದೇ ಥರ ಮಾಡಲಿಕ್ಕೆ ಶುರು ಆದರೆ ಪಾಪ ಅದೇ ಥರ ಅನುಸರಿಸಿದ್ರೆ ನಮ್ಮ ಕಂಟೆಂಟಿಂದ ಬೇರೆಯವ್ರಿಗೆ ತೊಂದರೆ ಕೊಡೋ ಥರ ಇರಬಾರ್ದು ಯಾವತ್ತು. ಸೊ ಆದಷ್ಟು ನಾವು ನಮ್ಮಿಂದ ಉಪಯೋಗ ಆಗಬೇಕು ಆ ಥರ ಕಂಟೆಂಟ್ನ ಕೊಡಬೇಕು. ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಕುಕ್ಕಿಂಗೇ ನೋಡಿ, ಎಷ್ಟೊಂದು ಜನ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಕುಕ್ಕಿಂಗ್ ಚಾನಲ್ಸ್ ಇದ್ದಾರೆ, ಡಿಫ್ರೆಂಟ್ ಸ್ಟೈಲಾಗಿ ಮಾಡ್ತಾರೆ. ಅದರಿಂದ ನಾನು ಅಷ್ಟೇ ತುಂಬ ವೀಡಿಯೋಸ್ ನೋಡಿ ತುಂಬಾ ಕಲ್ತ್ಕೊಂಡಿದ್ದೀನಿ. ಈವನ್ ಎಜುಕೇಷನಲ್ಲಾಗಲಿ, ಮ್ಯಾಥ್ಸ್ ಟ್ರಿಕ್ಸ್ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರಿಕ್ಸ್ ಆಗಲಿ ಎಷ್ಟೊಂದು ಚಾನಲ್ಸ್ ಇದ್ದಾರೆ. ಆ್ಯಂಡ್ ಟೈಲರಿಂಗ್ ಆಗಲಿ, ಆ್ಯಂಡ್ ಬ್ಲೌಸಸ್ ಸ್ಟಿಚಿಂಗ್ ಬಗ್ಗೆ ಆಗಲಿ, ಕ್ರಾಫ್ಟ್ ಬಗ್ಗೆ ಆಗಲಿ, ಆರ್ಟ್ ಬಗ್ಗೆ ಆಗಲಿ, ಡ್ಯಾನ್ಸಿಂಗ್, ಸಿಂಗಿಂಗ್, ಈ ಥರ ತುಂಬ ಜನ ಚಾನೆಲ್ಸ್ ಓಪನ್ ಮಾಡ್ಕೊಂಡಿದ್ದೀರಾ. ನಿಮ್ಮದೇನಿದೆ ವರ್ಕು ಅದು ಮಾಡ್ಕೊತಾ ಇರಿ. ನಿಮ್ಗೆ ಒಂದಲ್ಲ ಒಂದು ಸತಿ ಕೈ ಹಿಡಿಯುತ್ತೆ. ಆ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿರಿ. ಒಂದಲ್ಲ ಒಂದು ಸತಿ ವೈರಲ್ ಆದರೆ ಚಕ್ ಅಂತ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ಗೆ ಬಂದು ಕುತ್ಕೊತಾರೆ. ಒಂದೊಂದು ವೀಡಿಯೋನೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನಿಮಗೆ ಬರಲ್ವ ಸಬ್ಸ್ಕ್ರೈಬರ್ಸು, ಅಯ್ಯೋ ಬೇಡವೇ ಬೇಡ. ಆ ಥರ ಇಲ್ಲದೇ ಇರೋದು, ಲೂಸರ್ ಆ್ಯಕ್ಟ್ ಮಾಡೋದು, ಏನೋ ಕೆಟ್ಟ ಮೆಸೇಜು, ಬೇರೆಯವ್ರಿಗೆ ಉಪಯೋಗ ಆಗದೇ ಇರೋ ಮೆಸೇಜಸ್ ಮಾತ್ರ ನೀವು ಕಂಟೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಬೇರೆ ನಮ್ಮ ಸ್ನೇಹಿತರೇ ಅಂದ್ಕೊಳ್ಳಿ, ಅವರೇ ಒಂದು ಕಂಟೆಂಟ್ ಮಾಡ್ತಾ ಇರ್ತಾರೆ ಪಾಪ. ಸೊ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಏನೋ ನೀವು ಮೇಲೆ ಹೋಗಬೇಕು ಅಂತ ವ್ಯೂಸ್ ಜಾಸ್ತಿ ತಗೊಳ್ಳೋದು, ಆ ಥರ ಫೇಮಸ್ ಆಗ್ಬೋದೇ ಹೊರ್ತು ಬಟ್ ಜನ ಅಂದ್ಕೊತಾರೆ ಇವಳೇನು ಬೆಳೆದ್ಲು ಗುರು ಅಂತ. ಮ್ಯಾಕ್ಸಿಮಮ್ ಬ್ಯಾಡ್ ಕಮೆಂಟ್ಸೇ ನಿಮ್ಮ ಬಗ್ಗೆ ಮಾತಾಡ್ಕೊತಾರೆ. ಈವನ್ ತುಂಬ ಒಳ್ಳೆಯದಾಗಿ ಬೆಳೆದಿರ್ತಾರಲ್ಲ, ಕಂಟೆಂಟ್ ಸೂಪರಾಗಿ ಕೊಟ್ಟು ಅವ್ರ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ತುಂಬ ಕಲ್ತ್ಕೊಂಡ್ವಿ ಅಂತಲೇ ಜಾಸ್ತಿ ಪಾಸಿಟಿವ್ ಮೆಸೇಜಸ್ಸೇ ಇರುತ್ತೆ. ಯಾರೋ ರೇರಾಗಿ 1-2-3 ಹಂಗೆ ಮಾಡಿರ್ತಾರೆ. ಬಟ್ ಅವ್ರಿಗೆ ನಾವು ರೋಸ್ಟ್ ಮಾಡೋ ನೆಸೆಸಿಟಿನೇ ಇರಲ್ಲ. ನಮ್ಮನ್ನು ಫಾಲೋ ಆಗ್ತಾರಲ್ಲ, ನಮ್ಮನ್ನು ಪ್ರೀತಿಸೋರು, ಅವ್ರನ್ನ ಚಾನಲ್ಸ್ನ ಪ್ರೀತಿಸೋರು ಇರ್ತಾರಲ್ಲ, ಅವರೇ ರೋಸ್ಟ್ ಮಾಡೋಗ್ತಾ ಇರ್ತಾರೆ. ನಾವು ತುಂಬ ಕಲ್ತ್ಕೊತಾ ಇದ್ದೀವಿ, ನೀವು ಈ ಥರ ಮೆಸೇಜ್ ಮಾಡಬೇಡಿ ಅಂತ. ನಾವೇನಾದರೂ ಈ ಥರ ಬೈತಿದ್ದಾರೆ ಮಾಡ್ತಿದ್ದೆ ಒಂದು ವೀಡಿಯೋ ಹಾಕಿದ್ರೆ ಸಾಕು, ಎಷ್ಟು ಪಾಸಿಟಿವ್ ಆ್ಯಂಡ್ ಎಷ್ಟು ಎನ್ಕರೇಜ್ಮೆಂಟಾಗಿ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರೇ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಮಾಧಾನ ಮಾಡ್ತಾರೆ. ಆ ಥರ ಬೆಳೀರಿ. ಸಿಕ್ಕಾಪಟ್ಟೆ ಏನೇನೋ ಮಿಸ್ಗೈಡ್ ಮಾಡೋ ಥರ ವೀಡಿಯೋಸ್ ಆಗಲಿ, ಆರ್ ಈ ಥರ ಬೇರೆ ಪಾಪ ಯೂಸ್ ಇಲ್ಲದೇ ಇರೋ ಕಂಟೆಂಟ್ ಆಗಲಿ, ಆ ಥರ ಮಾಡಿಕೊಂಡು ಕಾಮಿಡಿ ಥರ ಮಾಡಿಕೊಂಡು ಪಾಪ ಸ್ವಲ್ಪ ಜನ ಫಾಲೋ ಆಗ್ತಾರೆ, ಸ್ವಲ್ಪ ಜನ ಎಂಟರ್ಟೈನ್ಮೆಂಟ್ಗೆ ನೋಡ್ತಾರೆ. ಬಟ್ ಫೇಮಸ್ ಆದ್ರೂ ಅದೊಂದು ಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾವಾಗಿರುತ್ತೆ ಅಂದರೆ ನಾವು ಕಷ್ಟಪಟ್ಟು ನಮ್ಮ ಒಳ್ಳೆ ಕಂಟೆಂಟ್ಗಳನ್ನ ನೋಡಿ ಫಾಲೋ ಆಗಿರ್ತಾರಲ್ಲ, ಕಲ್ತ್ಕೊಂಡಿರ್ತಾರಲ್ಲ, ಆವಾಗ ನಾವು ಒಂಥರ ಒಂದು ಲೆವೆಲ್ಗೆ ಬೆಳೆದಾಗ ಅವಾಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹ್ಯಾಪಿನೆಸ್ ಇರುತ್ತಲ್ಲ, ಅದನ್ನು ಫಸ್ಟ್ ನೀವೆಲ್ಲರೂ ನೋಡಿ. ಆಮೇಲೆ ಏನಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ 50 ಇರಲಿ 100 ಇರಲಿ, ಅದರಲ್ಲಿನೂ ನಿಮ್ಮನ್ನು ಪ್ರೀತಿಸೋರು ಇದ್ದೇ ಇರ್ತಾರೆ. ಅವ್ರು ಕೇಳ್ತಾರೆ, ಮೇಡಮ್ ನಮಗೆ ಈ ಥರ ಕಂಟೆಂಟ್ ಮಾಡೋದು ನೋಡಬೇಕು ಮಾಡಿ ಅಂತ. ಅವ್ರು ಏನು ಕೇಳ್ತಾರೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ ನಮ್ಗೆ ಈ ಥರ ಬೇಕು ಅಂತ. ಸೊ ಆ ಕಮೆಂಟ್ಗಳನ್ನ ನೋಡಿ ಆ ಥರ ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಿ. ಇಲ್ಲಾಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರ್ತಿಲ್ವಾ, ಬೇರೆಯವ್ರ ವೀಡಿಯೋಸ್ ನೋಡೋಕ್ಕೆ ಹೋಗ್ತೀರಾ, ಅವ್ರ ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡಿರಿ, ಅವರು ಮೆನ್ಷನ್ ಮಾಡಿರ್ತಾರೆ ನಮ್ಗೆ ಈ ಥರ ಕಂಟೆಂಟ್ ಬೇಕು ಅಂತ. ಸೊ ನೀವು ಅದೇ ಥರ ನೋಡಿಕೊಂಡು ಮಾಡಿರಿ. ತುಂಬ ಜನಕ್ಕೆ ಅದು ಒಬ್ರು ಕೇಳಿದ್ರೆ ಒಂದು 1000, 2000, 100 ಇನ್ನೂ ಜಾಸ್ತಿ ಕೇಳೋ ಥರನೇ. ಸೊ ಆ ಥರ ಫಾಲೋ ಆಗಿ. ಇದು ನನ್ನ ಸಜೆಷನ್ ಫಾರ್ ನ್ಯೂ ಯೂಟ್ಯೂಬರ್ಸ್. ನಾನು ಹೇಳೋ ಥರ 3 ಟ್ರಿಕ್ಸ್ನು ಯೂಸ್ ಮಾಡ್ಕೊಳ್ಳಿ. ಒಂದು,
ಮೇನ್ ವೀಡಿಯೋನ ನೀವೇನು ಮಾಡ್ತೀವೋ ಕಂಟೆಂಟು ಅದು ಸೂಪರಾಗಿ ಎಕ್ಸಿಕ್ಯೂಟ್ ಮಾಡಿ ಹಾಕ್ರಿ. ಡೈಲಿ ಸದ್ಯ ಆದರೆ ಅಪ್ಲೋಡ್ ಮಾಡಿ. ಪರವಾಗಿಲ್ಲ, ಟೈಮ್ ತೊಗೊಳ್ಬೋದು, ಬಟ್ ನೀವು ಸಕ್ಸಸ್ ಅನ್ನೋದು ಕೈ ಹಿಡಿಯುತ್ತೆ. ಶಾರ್ಟ್ ವೀಡಿಯೋನೂ ಅಷ್ಟೇ ಮಾಡಿ. ಡೈಲಿ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ 2-3 ಡೇಸ್ಗಾದರೂ ಒಂದೋ ಎರಡೋ ಹಾಕಿ, ವೀಕ್ಲಿ ಆದರೂ ಅಟ್ಲೀಸ್ಟ್ ಒಂದೋ ಎರಡೋ ಹಾಕಿ. ಓಕೆನಾ? ಆಮೇಲೆ ಲೈವ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡಿ, ಹೊಸ ಸಬ್ಸ್ಕ್ರೈಬರ್ಸು ಬರ್ತಾರಲ್ವ, ಅವ್ರ ಹತ್ರನೂ ಕಾಂಟ್ಯಾಕ್ಟಲ್ಲಿ ಇರಿ. ಎಲ್ಲ ಎಕ್ಸ್ಪೀರಿಯೆನ್ಸ್ನೂ ಮಾಡಬೇಕು. ಆವಾಗೇ ನಮಗೆ ಎಲ್ಲ ತುಂಬ ಥಿಂಗ್ಸು ಲರ್ನ್ ಆಗೋಕ್ಕಾಗೋದು. ಸೊ ಎಲ್ಲ ಮಾಡಿ. ಏನೇನಿರುತ್ತೋ ಕುಕ್ಕಿಂಗ್ ಆಗಲಿ, ಹ್ಯಾಂಡ್ ಕ್ರಾಫ್ಟ್ಸ್ ಆಗಲಿ, ಡಿಸೈನಿಂಗ್ಸ್ ಆಗಲಿ, ಸಿಂಗಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ, ಎಲ್ಲ ರೀತಿಯನ್ನು ನೀವು ಹಾಕಿ, ನೀವೇನು ಅಂದ್ಕೊಂಡಿದ್ದೀರೋ ಆ ಥರ ಹಾಕ್ತಾ ಹೋಗಿ. ಪರವಾಗಿಲ್ಲ, ನೀವು ಫೇಮಸ್ ಆಗೋದು ಬೇಡ. ನಾನು ಅಷ್ಟೇ, ನಂದು ಏನಾಗುತ್ತೋ ಫೇಮಸ್ ಆಗೋದೇನು ಬೇಡ, ಬಟ್ ನನ್ನ ವೀಡಿಯೋನ ನೋಡಿ 1-2-3 ಜನ ನೋಡಿ ಕಲ್ತ್ಕೊಂಡ್ರು, ಹೌದು ಇವರು ಮಾಡ್ತಾ ಇರೋದು ಸ್ವಲ್ಪ ಕರೆಕ್ಟ್ ಇದೆ ಅಂತ ಅನಿಸಿದ್ರು ನನಗೆ ಸಾಕು. ನಾನೇನು ಫೇಮಸ್ ಆಗಬೇಕು ಅಂದ್ಬಿಟ್ಟು ನಾನು ಬೇರೆ ಏನೇನೋ ಕಂಟೆಂಟ್ಗಳು ಮಾಡಿಕೊಂಡು ಬೇರೆಯವ್ರ ಬಗ್ಗೆ ರೋಸ್ಟ್ ಮಾಡೋದು, ಇಲ್ಲ ಬೇರೆ ಇದ್ರ ಬಗ್ಗೆ ಇದು ಮಾಡೋದು, ಆ ಥರ ಕಮೆಂಟ್ಸು ಬರೋದು ಬೇಡ. ಆದಷ್ಟು ಒಳ್ಳೆ ಮಾಹಿತಿಗಳನ್ನ ಕಂಟೆಂಟಾಗಿ ಮಾಡಿರಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.